ಸೆಲೆಬ್ರಿಟಿಗಳು ಅಂದ್ಮೇಲೆ ಕಾಲಿಗೊಬ್ರು ಕೈಗೊಬ್ರು ಆಳುಗಳು ಇದ್ದೇ ಇರ್ತಾರೆ. ಇನ್ನವರ ಮಕ್ಕಳನ್ನ ನೋಡಿಕೊಳ್ಳಲು ಕೂಡ ದಾದಿಗಳು ಇರ್ತಾರೆ. ದಿನದ 24 ಗಂಟೆಯೂ ಅವರ ಆರೈಕೆ ಮಾಡ್ತಾರೆ. ಇದೀಗ ಇಲ್ಲೊಬ್ರು ದಾದಿ ಭಾರಿ ಸುದ್ದಿಯಲ್ಲಿದ್ದಾರೆ. ಈಕೆ ಸೆಲೆಬ್ರಿಟಿಯ ಮಕ್ಕಳನ್ನ ನೋಡಿಕೊಳ್ತಿರ್ತಾರೆ. ಅನಂತ್ ಅಂಬಾನಿ, ಕರೀನಾ ಕಪೂರ್ ಮಕ್ಕಳಿಗೆ ಈಕೆಯೇ ದಾದಿಯಾಗಿದ್ರು. ಇದೀಗ ರಾಮ್ ಚರಣ್ ಹಾಗೂ ಉಪಾಸನ ದಂಪತಿ ಪುತ್ರಿಯನ್ನ ಈಕೆಯೇ ನೋಡಿಕೊಳ್ತಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಚರ್ಚೆಯೊಂದು ಆಗ್ತಾ ಇದೆ. ಈಕೆ ಮಕ್ಕಳನ್ನ ನೋಡಿಕೊಳ್ಳಲು ಲಕ್ಷಾಂತರ ರೂಪಾಯಿ ಪಡಿತಾ ಇದ್ದಾರೆ ಅಂತ. ಅಷ್ಟಕ್ಕೂ ಈ ಫೇಮಸ್ ದಾದಿ ಯಾರು, ಮಕ್ಕಳನ್ನ ನೋಡಿಕೊಳ್ಳಲು ಎಷ್ಟು ಸಂಬಳ ಪಡಿತಾ ಇದ್ದಾರೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಲಿತಾ ಡಿಸಿಲ್ವಾ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಕೆಯದ್ದೇ ಸುದ್ದಿ. ಮುಂಬೈನಾದ್ಯಂತ ಈಕೆ ತೈಮೂರ್ ನಾನಿ ಅಂತಾನೆ ಫೇಮಸ್ ಆಗಿದ್ದಾರೆ. ಸೆಲೆಬ್ರಿಟಿಗಳ ಮಕ್ಕಳನ್ನ ನೋಡಿಕೊಳ್ತಿರುವ ಈ ದಾದಿ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ. ಅದಕ್ಕೆ ಕಾರಣ ರಾಮ್ ಚರಣ್ ದಂಪತಿ. ಹೌದು, ಲಲಿತಾ ಡಿಸಿಲ್ವಾ ಅವರು ಈಗ ರಾಮ್ ಚರಣ್ ಹಾಗೂ ಉಪಾಸನ ಪುತ್ರಿ ಕ್ಲಿನ್ ಕ್ಲಾರಾಗೆ ದಾದಿಯಾಗಿದ್ದಾರೆ. ಇತ್ತೀಚೆಗೆ ಲಲಿತಾ ಡಿಸಿಲ್ವಾ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನವನ್ನ ನೀಡಿದ್ರು. ಈ ವೇಳೆ ಲಲಿತಾ ಕರೀನಾ ಕಪೂರ್ ಹಾಗೂ ಸೈಫ್ ಅಲಿ ಖಾನ್ ಮನೆಯಲ್ಲಿನ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಮೆಗಾ ಕುಟುಂಬದ ಬಗ್ಗೆಯೂ ಮಾತನಾಡಿದ್ದಾರೆ. ಹೌದು, ಲಲಿತಾ ದಾದಿ ಇಷ್ಟು ದಿನ ಕರೀನಾ ಹಾಗೂ ಸೈಫ್ ಮಕ್ಕಳಾದ ತೈಮೂರ್ ಅಲಿ ಖಾನ್ ಹಾಗೂ ಜಹಂಗೀರ್ ಅಲಿ ಖಾನ್ಗೆ ದಾದಿಯಾಗಿದ್ರು. ಅವರ ಜೊತೆಗಿರುವ ಫೋಟೋ ಸಾಕಷ್ಟು ವೈರಲ್ ಆಗಿತ್ತು. ಈಗ ಟಾಲಿವುಡ್ ನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಪುತ್ರಿಗೆ ದಾದಿಯಾಗಿದ್ದಾರೆ. ಇನ್ನು ಲಲಿತಾ ಅವರು ಕೇವಲ ಬಾಲಿವುಡ್ ಸೆಲೆಬ್ರಿಟಿಗಳ ಮಕ್ಕಳಿಗೆ ಮಾತ್ರ ಅಲ್ಲ, ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿಗೂ ದಾದಿಯಾಗಿದ್ರು. ತುಂಬಾ ಟೈಮ್ ವರೆಗೂ ಅನಂತ್ ಅಂಬಾನಿಯನ್ನ ಈಕೆಯೇ ಪಾಲನೆ ಮಾಡ್ತಿದ್ರಂತೆ. ಈ ಕಾರಣಕ್ಕೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ವಿವಾಹ ಸಮಾರಂಭಕ್ಕೆ ಲಲಿತಾ ಡಿಸಿಲ್ವಾಗೆ ವಿಶೇಷ ಆಹ್ವಾನವನ್ನ ನೀಡಲಾಗಿತ್ತು. ಈ ಬಗ್ಗೆಯೂ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಈ ಸಂದರ್ಶನದ ಬಳಿಕ ಲಲಿತಾ ಡಿಸಿಲ್ವಾ ಬಗ್ಗೆ ಹುಡುಕಾಡುವವರ ಸಂಖ್ಯೆ ದೊಡ್ಡದಾಗಿದೆ. ಅಷ್ಟೇ ಅಲ್ಲದೆ ಲಲಿತಾ ಡಿಸಿಲ್ವಾ ಬಗ್ಗೆ ಹೊಸ ಚರ್ಚೆಯೊಂದು ಶುರುವಾಗಿದೆ. ಸೆಲೆಬ್ರಿಟಿಗಳ ಮಕ್ಕಳಿಗೆ ದಾದಿಯಾಗಿರುವ ಲಲಿತಾ ಲಕ್ಷಾಂತರ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ ಅಂತ. ಶ್ರೀಮಂತ ಉದ್ಯಮಿ ಹಾಗೂ ತಾರೆಯರ ಮಕ್ಕಳ ಲಾಲನೆ ಪಾಲನೆಗೆ ಲಲಿತಾ ಡಿಸಿಲ್ವಾ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಸಂಬಳ ಪಡೆಯುತ್ತಾರೆ ಅನ್ನೋ ಸುದ್ದಿ ಕೆಲವು ದಿನಗಳ ಕಾಲ ಹರಿದಾಡಿತು. ಈ ವೇಳೆ ದುಬಾರಿ ಮಕ್ಕಳ ದಾದಿ ಅಂತಾನು ಫೇಮಸ್ ಆಗಿದ್ರು. ಇದೀಗ ಹರಿದಾಡುತ್ತಿರುವ ಗಾಳಿ ಸುದ್ದಿ ಬಗ್ಗೆ ಸಂದರ್ಶನವೊಂದರಲ್ಲಿ ಲಲಿತಾ ಡಿಸಿಲ್ವಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸಂದರ್ಶನಕಾರ, ನೀವು ಮಕ್ಕಳನ್ನ ನೋಡಿಕೊಳ್ಳಲು ತಿಂಗಳಿಗೆ ಬರೋಬ್ಬರಿ 2.5 ಲಕ್ಷ ರೂಪಾಯಿ ಸಂಬಳ ಪಡೆಯುತ್ತಿದ್ದೀರಾ ಅಂತ ಕೇಳಿದ್ದಾರೆ. ಈ ವೇಳೆ ಲಲಿತಾ ಡಿಸಿಲ್ವಾ ಅವರು ಸ್ಪಷ್ಟನೆ ನೀಡಿದ್ದಾರೆ. 2.5 ಲಕ್ಷ ರೂಪಾಯಿ ಹಾಗಿರ್ತಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಬಾಯಿಗೆ ಸಕ್ಕರೆ ಬೀಳಲಿ. ಇವೆಲ್ಲ ಕೇವಲ ವದಂತಿಗಳು. ಇಷ್ಟೊಂದು ಸಂಬಳ ನಾನು ಪಡಿತಾ ಇಲ್ಲ ಅಂತ ಹೇಳಿದ್ದಾರೆ. ಮಕ್ಕಳನ್ನ ನೋಡಿಕೊಳ್ಳೋದು ಸುಲಭದ ಮಾತಲ್ಲ. ಅದರಲ್ಲೂ ಸೆಲೆಬ್ರಿಟಿ ಮಕ್ಕಳನ್ನ ನೋಡಿಕೊಳ್ಳೋದು ಸವಾಲಿನ ಕೆಲಸ. ಸದಾ ಮೈಯೆಲ್ಲ ಕಣ್ಣಾಗಿರ್ಬೇಕು. ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಇಂತಹ ಎಲ್ಲಾ ಸವಾಲುಗಳನ್ನ ಫೇಸ್ ಮಾಡಿಕೊಂಡು ಬಂದಿದ್ದಾರೆ ಲಲಿತಾ ಡಿಸಿಲ್ವಾ. ನಮಸ್ಕಾರ.